ಕೆಲವೊಮ್ಮೆ ಅನ್ನ ಎಷ್ಟು ಉಳಿಯುತ್ತೆ ಅಂದರೆ ಈ ಕಡೆ ಚಿತ್ರಾನ್ನನೂ ಮಾಡೋಕ್ಕಾಗೋದಿಲ್ಲ, ಹಾಗಂತ ಬಿಸಾಕೋಕ್ಕೂ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಆ ಅನ್ನನ ಉಪಯೋಗಿಸ್ಕೊಂಡು ಹೇಗೆ ರುಚಿ ರುಚಿಯಾಗಿರೋ ಮಂಚೂರಿನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಮನೆಯಲ್ಲಿ 2 ಹಿಡಿಯಷ್ಟು ಅನ್ನ ಉಳ್ಕೊಂಬಿಟ್ಟಿದೆ. ಈಗ ಇದನ್ನು ನಾನು ಚಿತ್ರಾನ್ನನೂ ಮಾಡೋಕ್ಕಾಗೋದಿಲ್ಲ, ಪುಳಿಯೋಗರೆನೂ ಮಾಡೋಕ್ಕಾಗಲ್ಲ, ಫ್ರೈಡ್ ರೈಸು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಮಂಚೂರಿ ಮಾಡೋದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಅನ್ನ ಹಾಕೋತಾ ಇದ್ದೀನಿ. ಹಾಗೆ ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಖಾರದ ಪುಡಿ ಕೂಡ ಹಾಕೋಬೋದು. ಒಂದು ಸಣ್ಣ ಈರುಳ್ಳಿ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಕ್ಯಾಬೇಜ್ ಇತ್ತು, ಅದನ್ನು ಕೂಡ 1 ಹಿಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ. ಹಾಗೆ ಕ್ಯಾಪ್ಸಿಕಮ್ನು ಕೂಡ ಅಷ್ಟೇ ಸಣ್ಣಗೆ ಹೆಚ್ಚಿ ಹಾಕೋತಾ ಇದ್ದೀನಿ. ಇವೆಲ್ಲ ಹಾಕೋಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತಲ್ಲ ಅದನ್ನೇ ಹೆಚ್ಚು ಹಾಕ್ಕೊಳ್ಳಿ. ಅಕಸ್ಮಾತ್ ಯಾವುದೂ ಇಲ್ಲ ಅಂದರೆ ಈರುಳ್ಳಿ ಅಂತೂ ಇದ್ದೇ ಇರುತ್ತಲ್ಲ, ಅದೊಂದನ್ನೇ ಹಾಕೋಬೋದು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕಲರ್, ಇದು ಆಪ್ಷನಲ್. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅವಾಗೇ ಹೇಳಿದೆ ಅಲ್ವಾ, ಏನು ತರಕಾರಿ ಇಲ್ಲ ಅಂದರೂ ಏನಿರುತ್ತೋ ಅದನ್ನೇ ಹಾಕಿ. ಆಲೂಗಡ್ಡೆ ಇದ್ದರೆ ಅದನ್ನು ತುರಿದು ಹಾಕ್ಕೊಳ್ಳಿ, ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಅಕಸ್ಮಾತ್ ಏನೂ ಇಲ್ಲ ಅಂದರೆ ಬರೀ ಅನ್ನಕ್ಕೆ ಉಪ್ಪು, ಖಾರ, ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಹಾಕಿನೂ ಕೂಡ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ತರಕಾರಿ ಮಿಕ್ಸ್ ಮಾಡೋದ್ರಂತೂ ಇದನ್ನು ಯಾರೂ ಕೂಡ ಹೇಳೋಕ್ಕಾಗೋದಿಲ್ಲ, ಇದನ್ನು ಉಳಿದಿರೋ ಅನ್ನದಲ್ಲಿ ಮಾಡಿರೋ ಮಂಚೂರಿ ಅಂತ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅನ್ನ ಕಾಣಿಸ್ತಿದೆ ಅಲ್ಲ, ಅದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾರ ಹಿಟ್ಟು ಬೇಕಾಗಿದೆ ಅಂತ ಅನಿಸಿದ್ರೆ 1 ಟೇಬಲ್ ಸ್ಪೂನ್ ಮೈದಾ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಈ ರೇಷಿಯೋದಲ್ಲಿ ಹಿಟ್ಟನ್ನು ಮತ್ತೆ ಹಾಕ್ಕೊಂಡು ಹದವಾಗಿ ಕಲಿಸ್ಕೊಳ್ಳಿ. ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ, ಅದಕ್ಕೆ ಇದನ್ನು ಉಂಡೆ ಮಾಡಿ ಹಾಕೋತಾ ಇದ್ದೀನಿ. ಉಂಡೆ ಮಾಡಿ ಹಾಕ್ಕೊಂಡ್ರೆ ಸೇಮ್ ವೆಜ್ ಮಂಚೂರಿ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ. ಈಗ ಇದನ್ನೆಲ್ಲನೂ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೋತೀನಿ. ಅನ್ನ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ, ಹಾಗಾಗಿ ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ನಾನು ಈಗ ಮೀಡಿಯಮ್ ಆಗಿ ಬೆಂದಿದೆ, ಇನ್ನು ಕ್ರಿಸ್ಪಿ ಆಗಿಲ್ಲ, ಅದನ್ನು ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ 2 ನಿಮಿಷ ಬಿಟ್ಟು ಮತ್ತೆ ಅದೇ ಎಣ್ಣೆಗೆ ಹಾಕೊಳ್ಳೋದ್ರಿಂದ ಇದು ಡಬಲ್ ಫ್ರೈ ಆಗುತ್ತೆ, ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಮಂಚೂರಿ ಅಂದರೆ ಕ್ರಿಸ್ಪಿಯಾಗಿರಲೇಬೇಕಲ್ವಾ, ಅದಕ್ಕೆ ಡಬಲ್ ಫ್ರೈನ ಮಾಡ್ಕೊಳ್ಳಿ. ಈಗ ಎಲ್ಲ ಮಂಚೂರಿಯನ್ ಬಾಲ್ಸು ತುಂಬಾ ಕ್ರಿಸ್ಪಿಯಾಗಿ ಆಗಿದೆ. ಬೇಕಾದ್ರೆ ನೀವು ಜಾಲರಿನಲ್ಲಿ ಹಿಡ್ಕೊಂಡು ಶೇಕ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ. ಈಗ ಮಂಚೂರಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಾಸ್ನ ರೆಡಿ ಮಾಡಿ ಇಟ್ಕೊಂಬಿಡೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್. ನಿಮ್ಮ ಹತ್ರ ಚಿಲ್ಲಿ ಸಾಸಲ್ಲಿ 2 ಇಲ್ಲ, 1 ಇರೋದು ಅಂದರೆ ಅದನ್ನೇ 3 ಟೇಬಲ್ ಸ್ಪೂನ್ನ ಹಾಕ್ಕೊಳ್ಳಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಅಥವಾ ಸಾಸ್ನ ಹಾಕೋತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್, 3 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್ ನಾನು ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಲರ್ ಹಾಕೋತೀನಿ, ಗೋಬಿ ನೋಡಲಿಕ್ಕೆ ಚೆನ್ನಾಗಿ ಬರಲಿ ಅಂತ. ಇದು ಕೂಡ ಆಪ್ಷನಲ್, ಇದಿಷ್ಟ ಆದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನಾನು ಉಪ್ಪನ್ನ ಹಾಕೋತಾ ಇಲ್ಲ, ಸಾಸಸ್ಗಳಲ್ಲೇ ತುಂಬ ಉಪ್ಪಿರುತ್ತೆ, ನೋಡ್ಕೊಂಡು ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ಮಂಚೂರಿಯನ್ ರೆಡಿ ಮಾಡೋದು ತುಂಬಾ ಈಸಿ. ಅದೇ ನಾವು ಮಂಚೂರಿ ಮಾಡುವಾಗ ಸಾಸ್ನ ಹಾಕೋಬೇಕು, ಒಂದಾದ್ಮೇಲೆ ಒಂದು ಬಾಟ್ಲ್ ಓಪನ್ ಮಾಡಿ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ, ಒಗ್ಗರಣೆ ಸೀದೋಗುತ್ತೆ. ಅದಕ್ಕೆ ಈಗ ಒಗ್ಗರಣೆಗೆ ನಾನು ಕರೆದಿಟ್ಟಿದ್ನಲ್ಲ ಆ ಎಣ್ಣೆನೇ 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಇದ್ರ ಫ್ಲೇವರು ಬಿಟ್ರೇ ಗೋಬಿ ತುಂಬ ಚೆನ್ನಾಗಿ ಬರೋದು. ಇದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಜೊತೆಗೆ 1 ಕ್ಯಾಪ್ಸಿಕಮ್ ಮತ್ತು 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಹೈ ಫ್ಲೇಮಲ್ಲಿ ಹುರ್ಕೋಬೇಕು, ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಮಾಡ್ಕೊಂಬಿಡಿ, ಹೈ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು. 1-2 ನಿಮಿಷ ಹುರ್ಕೊಂಡಿದ್ದು ಆಗ್ತಿದ್ದಂಗೆ ನಾವು ಆಗಲೇ ಸಾಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋದಕ್ಕೆ ನಾನೊಂದು 1/4 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಮಂಚೂರಿಗೆ ಗ್ರೇವಿ ಮಾಡ್ಕೊಂಡು ಹಾಕಿದ್ರೇ ಮೇಲ್ಗಡೆ ಕೋಟಿಂಗ್ ಸಿಗೋದು. ಹಾಗೆ ಸಾಸ್ ಕುದೀತಿರೋ ಅಷ್ಟರಲ್ಲಿ ನಾನು ಅದೇ ಕಪ್ಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಅದೇ ಪ್ಯಾನ್ಗೆ ಬೆರೆಸ್ಕೊತೀನಿ.
ಈ ರೀತಿ ಮಾಡೋದ್ರಿಂದ ತಿಕ್ ಗ್ರೇವಿ ಬರುತ್ತೆ, ಹಾಗೆ ಮಂಚೂರಿಯನ್ಗೆ ಒಳ್ಳೆ ಗ್ಲಾಸಿ ಬರುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಇದನ್ನು ಹಾಕಿ ಜಾಸ್ತಿ ಹೊತ್ತು ತಿನ್ಬಿಡೋದು ಬೇಡ, 1 ನಿಮಿಷಕ್ಕೇ ಗಟ್ಟಿಯಾಗಿ ಹೋಗುತ್ತೆ. ನೋಡಿ ಹೇಗೆ ಗಟ್ಟಿಯಾಗೋಯ್ತು ಅಂತ. ಇದಕ್ಕೆ ನಾನು ಕರೆದಿಟ್ಕೊಂಡಿದ್ನಲ್ಲ ಮಂಚೂರಿಯನ್ ಬಾಲ್ಸ್ನ, ಅದನ್ನು ಹಾಕೋತಾ ಇದ್ದೀನಿ. ಈಗ ಇದು ಕೂಡ ಅಷ್ಟೇ 1 ನಿಮಿಷ ಇಲ್ಲ 2 ನಿಮಿಷ ಟಾಸ್ ಮಾಡಿಕೊಂಡ್ರೆ ಸಾಕು. ನಾವು ಮಾಡ್ಕೊಂಡಿರೋ ಗ್ರೇವಿ ಕೋಟಿ ಅದಕ್ಕೆ ಚೆನ್ನಾಗಿ ಹಿಡಿದ್ರೆ ಸಾಕು. ಉಳಿದಿರೋ ಅನ್ನದಲ್ಲಿ ಮಾಡಿದಂತಹ ರೈಸ್ ಮಂಚೂರಿಯನ್ ರೆಡಿ ಆಗೋಗುತ್ತೆ. ಅಂದ್ಕೊಂಡಿದ್ರೆ ಉಳಿದಿರೋ ಅನ್ನದಲ್ಲಿ ಈ ಥರನೂ ಮಾಡ್ಬೋದು ಅಂತ. ಹಾಗಿದ್ರೆ ನಿಮ್ಮನೆಯಲ್ಲಿ ಅನ್ನ ಉಳಿದಾಗ ಇದೇ ರೀತಿ ಮಂಚೂರಿಯನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಅನ್ನದಲ್ಲಿ ಈ ರೀತಿ ಹೊಸದಾಗಿ ರುಚಿಯಾಗಿರೋ ಗೋಬಿನ ಟ್ರೈ ಮಾಡ್ಬೋದು ಅಂತ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ.